ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಧಾರ್ಮಿಕ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿನಲ್ಲಿ ನಾನು ಮ್ಯಾಂಗೋ ಕೇಕ್ ಮಾಡ್ತಾ ಇದ್ದೀನಿ. ಸೊ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಮ್ಯಾಂಗೋ ಕೇಕ್ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ರುಚಿಯಾಗಿ ಬಂದಿತ್ತು. ಸೊ ಹಾಗಿದ್ರೆ ಇದು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪ್ಯಾನಿಗೆ ನಾನು 1 ಕಪ್ ಆಗುವಷ್ಟು ಮ್ಯಾಂಗೋ ಪ್ಯೂರಿನ ಹಾಕೊತಾ ಇದ್ದೀನಿ. ಹಾಗೆ ಅದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 1 ಕಪ್ ಮ್ಯಾಂಗೋ ಪ್ಯೂರಿ ಹಾಗೆ ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕಿ ನಾನು ಇದನ್ನು ಒಂದು 2ರಿಂದ 3 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ನೋಡಿ, ಕಂಪ್ಲೀಟ್ ಒಂದು 3 ನಿಮಿಷದವರೆಗೂ ನಾನು ಇದನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಇದು ಮಾವಿನ ಹಣ್ಣಿನ ಜೆಲ್ ಈಗ ರೆಡಿಯಾಗಿದೆ. ಸೊ ಇವಾಗ ಒಂದು ಪ್ಯಾನಿಗೆ ನಾನು ಅರ್ಧ ಕಪ್ಪಷ್ಟು ಸಕ್ಕರೆನ ಪುಡಿ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಕಪ್ಪಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಅರ್ಧ ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊತಾ ಇದ್ದೀನಿ. ಕಾಯಿಸಿ ಆರಿಸಿರೋ ಅಂಥ ಹಾಲನ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟುಗಳಿಲ್ಲದೆ ಇರೋ ಹಾಗೆ. ಹಾಗೆ ನಾನಿಲ್ಲಿ 1.5 ಕಪ್ಪಷ್ಟು ಮೈದಾನ ಹಾಕ್ಕೊತಾ ಇದ್ದೀನಿ. ಸೊ 1.5 ಕಪ್ಪಷ್ಟು ಮೈದಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಸ್ವಲ್ಪನೂ ಗಂಟುಗಳಿಲ್ಲದೆ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ನನಗಿಲ್ಲಿ ಸ್ವಲ್ಪ ಗಟ್ಟಿ ಅನಿಸ್ತು, ಹಾಗಾಗಿ ಇನ್ನೂ 1/4 ಕಪ್ಪಷ್ಟು ಹಾಲನ್ನ ಹಾಕ್ಕೊತಾ ಇದ್ದೀನಿ. ಸೊ ನಾನು ಅಲ್ಲಿಗೆ ಒಟ್ಟು 3/4 ಕಪ್ಪಷ್ಟು ಹಾಲನ್ನ ಹಾಕ್ಕೊತಾ ಇದ್ದೀನಿ. ಸೊ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಕೇಕ್ ಬ್ಯಾಟರು. ಸೊ ಇವಾಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಗೆ 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾನ ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ನಾವು ಫಸ್ಟ್ ಮಾಡ್ಕೊಂಡ್ವಲ್ಲ ಮ್ಯಾಂಗೋ ಜೆಲ್ಲಿ, ಏನು ಮಾಡ್ಕೊಂಡ್ವೋ ಸಕ್ಕರೆ ಮತ್ತು ಮ್ಯಾಂಗೋ ಹಾಕಿ ಕುದಿಸಿಟ್ಕೊಂಡಿದ್ವಲ್ಲ, ಸೊ ಆ ಮ್ಯಾಂಗೋ ಜೆಲ್ಲಿನ ನಾನಿಲ್ಲಿ 1/4 ಕಪ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಸೊ ಇದು ಹಾಕೋದ್ರಿಂದ ಮ್ಯಾಂಗೋ ಫ್ಲೇವರ್ ನಮಗೆ ಕೇಕ್ ತಿನ್ನೋವಾಗ ಚೆನ್ನಾಗಿ ಸಿಗುತ್ತೆ. ಸೊ ಹಾಗಾಗಿ 1/4 ಕಪ್ಪಷ್ಟು ಮ್ಯಾಂಗೋ ಜೆಲ್ಲಿನ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಬ್ಯಾಟರ್ ಆಲ್ಮೋಸ್ಟ್ ರೆಡಿ ಆಗಿದೆ, ಕಂಪ್ಲೀಟ್ ಆಗಿದೆ. ಇವಾಗ ಕೇಕ್ ಬ್ಯಾಟರ್ನ ನಾನು ಕೇಕ್ ಮೌಲ್ಡಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಸ್ವಲ್ಪ ಮೈದಾ ಹಿಟ್ಟನ್ನ ಉದುರಿಸ್ಕೊಂಡು ಈ ಥರ ಪ್ರಿಪೇರ್ ಮಾಡಿಟ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಕೇಕ್ ಬ್ಯಾಟರ್ ಶೀಟ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ಸೊ ಇವಾಗ ಈ ಬ್ಯಾಟರ್ನ ಕೇಕ್ ಮೌಲ್ಡ್ಗೆ ಹಾಕ್ಕೊಂಡು 1-2 ಸರಿ ಟ್ಯಾಪ್ ಮಾಡಿದರೆ ಆಯಿತು. ಸೊ ಇವಾಗ ಪ್ರೀ ಹೀಟ್ ಮಾಡಲಿಕ್ಕೆ ಕುಕ್ಕರ್ನಲ್ಲಿ ನಾನು ಮೊದಲೇ ಸ್ಟ್ಯಾಂಡ್ ಹಾಕಿ ಇಟ್ಕೊಂಡಿದ್ದೆ. ಅದಕ್ಕೆ ಈಗ ಇದನ್ನು ಇಟ್ಕೊಂಡು ಕುಕ್ಕರ್ನ ಲಿಡ್ ಹಾಕ್ಕೊಳ್ದೆ ಹಾಗೆ ಕುಕ್ಕರ್ ವಿಷಲ್ ಹಾಕ್ಕೊಳ್ದೇ 35 ನಿಮಿಷದವರೆಗೂ ನಾನು ಇದು ಕೇಕ್ನ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಒಂದು ಚಾಕ್ನ ಚುಚ್ಚಿ ನೋಡಿದಾಗ ಅದಕ್ಕೆ ಏನೂ ಅಂಟಿಲ್ಲ ಅಂದರೆ ಚೆನ್ನಾಗಿ ಕುಕ್ ಆಗಿದೆ ಅಂತ ಅರ್ಥ. ಸೊ 35 ನಿಮಿಷ ನಾನು ಕರೆಕ್ಟ್ ಬೇಕಾಯಿತು ಇದು ಬೇಕಾಗಲಿಕ್ಕೆ. ಸೊ ಇದನ್ನು ನಾನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕೇಕ್ ಮಾಡ್ಕೊಳ್ಳೋವಾಗ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ, ಅವಾಗವಾಗ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊತಿರ್ಬೇಕು. ಸೊ ಇದಾಗಲಿಕ್ಕೆ 35 ನಿಮಿಷ ತೊಗೊಂತು. ಸೊ ಇವಾಗ ಮೇಲ್ಗಡೆ ಈ ಲೇಯರ್ ಏನಿದೆ ಅದನ್ನು ನೀವು ಬೇಕಿದ್ರೆ ತೆಗೆದುಬಿಟ್ಟು ಇದನ್ನು ಅಪ್ಲೈ ಮಾಡ್ಕೋಬೋದು. ನಾನಿಲ್ಲಿ ಮೇಲ್ಗಡೆ ಲೇಯರ್ ತೆಗಿಯೋಕ್ಕೆ ಹೋಗಿಲ್ಲ. ಹಾಗೆ ಮೇಲೇ ಮ್ಯಾಂಗೋ ಜೆಲ್ಲಿ ಏನು ಮಾಡ್ಕೊಂಡಿದ್ವಿ ಸ್ಟಾರ್ಟಿಂಗಲ್ಲಿ, ಅದು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ, ಅದನ್ನು ಇದ್ರ ಮೇಲೆ ನಾನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಇದನ್ನು ಒಂದು ಲೇಯರ್ ಕಟ್ ಮಾಡಿ ಅದು ಜೆಲ್ಲಿನ ಹಾಕ್ಕೋಬೋದು. ಸೊ ನಿಮಗೆ ಯಾವ ರೀತಿ ಅದನ್ನು ಫಿಲ್ ಮಾಡ್ಕೋಬೇಕನ್ಸುತ್ತೋ ಆ ಥರ ಮಾಡ್ಕೋಬೋದು. ಕಂಪ್ಲೀಟ್ ಉಳಿದಿರೋ ಎಲ್ಲದನ್ನು ಕೂಡ ಚೆನ್ನಾಗಿ ಕೇಕ್ ಸುತ್ತ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸೊ ಇದೇ ಮೇಯ್ನ್ ಹೈಲೈಟ್ ಟೇಸ್ಟ್ ಅಂತ ಹೇಳ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಸೊ ಇದು ರೆಡಿ ಆಗಿದೆ. ನೀವು ಬೇಕಿದ್ರೆ ಮೇಲ್ ಡೆಕೋರೇಷನ್ಗೆ ಇನ್ನೇನಾದರೂ ಹಾಕೋಬೋದು. ಸೊ ಇಷ್ಟೇ, ತುಂಬ ಸುಲಭವಾಗಿ ಮ್ಯಾಂಗೋ ಫ್ಲೇವರ್ ಬರೋ ಅಂಥ ಮ್ಯಾಂಗೋ ಕೇಕ್ ರೆಡಿ ಆಯಿತು. ಸೊ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಥ್ಯಾಂಕ್ ಯು.